ನನ್ನಂಥವನಿಗೆ ಒಬ್ಬನಿಗೆ ಇಲ್ಲಿ ಕ್ಲೈಮ್ಯಾಕ್ಸ್ ನೋಡಿದಾಗ ಕಣ್ಣಲ್ಲಿ ಒದ್ದೆ ಆಗುತ್ತೆ. ಅಷ್ಟು ಅದರ ಅರ್ಥನೇ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಆತ್ಮವಿದೆ ಅಂತ. ನಮಸ್ತೆ, ನಾನು ಲವ್ ಸೀಸನ್ ಎನ್ನುವ ಸಿನಿಮಾ ತಂಡದ ಜೊತೆಗೆ ಇವತ್ತು ನಿಂತಿದ್ದೀನಿ. ಈಗ ತಾನೇ ಸಿನಿಮಾ ಕೂಡ ನಾನು ನೋಡಿದೆ. ನನ್ನ ಹೆಸರು ಜಯತೀರ್ಥ ಅಂತ. 35 ವರ್ಷದಿಂದ ರಂಗಭೂಮಿ ಮತ್ತು ಸಿನಿಮಾದಲ್ಲಿದ್ದೀನಿ. ಸಾವಿರಾರು ಕಥೆಗಳನ್ನು ಬರೆದು ನಾನೇನು ಬರೆದಿದ್ದೀನಲ್ಲ ಅದರಲ್ಲಿ 10% ಮಾತ್ರ ಬೀದಿ ನಾಟಕದಲ್ಲಿ, ಸಿದ್ಧರಂಗಭೂಮಿಯ ವೇದಿಕೆ ಮೇಲೆ ಮತ್ತು ಸಿನಿಮಾ ತೆರೆ ಮೇಲೆ, ಕಿರುಚಿತ್ರದ ಮೇಲೆ ಹೇಳಿದ್ದೀನಿ. ಸಾವಿರಾರು ಕಥೆಗಳಲ್ಲಿ ನಾನು ಹೇಳಿರೋದು ಬರೀ 10%. ಇಷ್ಟೆಲ್ಲ ನನ್ನ ತಲೆಯಲ್ಲಿ ಬಂದಿದೆ, ಥಾಟ್ಸ್ಗಳಾಗಿದೆ. 35 ವರ್ಷದಿಂದ ಐ ಆಮ್ ಇನ್ ಬಿಸ್ನೆಸ್ ಆಫ್ ಟೆಲ್ಲಿಂಗ್ ಸ್ಟೋರಿ. ಓಕೆ, ಇಷ್ಟಾದರೂ ಕೂಡ ನನ್ನಂಥವನಿಗೆ ಒಬ್ಬನಿಗೆ ಇಲ್ಲಿ ಕ್ಲೈಮ್ಯಾಕ್ಸ್ ನೋಡಿದಾಗ ಕಣ್ಣಲ್ಲಿ ಒದ್ದೆ ಆಗುತ್ತೆ. ಅಷ್ಟು ಅದರ ಅರ್ಥನೇ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಆತ್ಮವಿದೆ ಅಂತ. ಮತ್ತು ಲಂಕೇಶ್ರು ಒಂದು ಕಡೆ ಹೇಳಿದ್ದಾರೆ, ಪ್ರೇಮ ಮತ್ತು ಯುದ್ಧ ದೊಡ್ಡ ಪ್ರಾಕೃತಿಕ ಸತ್ಯ. ಕೆಲವೊಂದ್ಸಲ ಎರಡೂ ಕಾರಣವೂ ಆಗತ್ತೆ. ಯುದ್ಧಗಳು ಪ್ರೇಮಕ್ಕೆ ಕಾರಣವಾಗುತ್ತೆ, ಪ್ರೇಮದಿಂದ ಯುದ್ಧಕ್ಕೆ ರೀಸನ್ ಸಿಕ್ಕತ್ತೆ. ಆದರೆ ಇವತ್ತು ಈ ಸಿನಿಮಾ ನನ್ನನ್ನು ಭಾವುಕಗೊಳಿಸೋದಕ್ಕೆ ಇದು ಚಂದ ಇದೆಯಲ್ಲಪ್ಪ, ಚೆನ್ನಾಗಾಯ್ತಲ್ಲಯ್ಯ ಅಂತ ಒಂದು ಸಣ್ಣ ಏನಂತಾರೆ, ನನ್ನ ಎಮೋಷನ್ಗೊಳಿಸುತ್ತೆ ಗೊತ್ತಾ. ಅದಕ್ಕೆ ಕಾರಣ ಈ ಪ್ರೇಮವನ್ನು ಹೇಳಿರುವ ರೀತಿ. ಅದಕ್ಕೆ ಅದರಲ್ಲೊಂದು ಅಂದರೆ ಆ ರೀತಿಯಲ್ಲಿ ಒಂದು ಪ್ರಾಮಾಣಿಕತನ ಇದೆ. ಪ್ರಾಮಾಣಿಕತನ ಇಟ್ಕೊಂಡು ಈ ಥರದ್ದೊಂದು ಭಾವುಕವಾಗಿ ಕಾಡುವಂಥ ವಿಚಾರವನ್ನು, ಪ್ರೇಮವನ್ನು ಹೇಳ್ತಾ ಅದನ್ನು ಹೇಳುವಾಗ ಹೊಸ ಪ್ರತಿಭೆಗಳನ್ನು ಇಟ್ಕೊಂಡು ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗುವಂಥ ನಿರ್ದೇಶಕರದ್ದು ಆ ಒಟ್ಟಾರೆ ಶ್ರಮ ಇದೆಯಲ್ಲ, ಅದಕ್ಕೆ ಪ್ರತಿಫಲ ತೆರೆ ಮೇಲೆ ಸಿಕ್ಕಿದೆ. ಮತ್ತು ಇನ್ನೊಂದು ರೀತಿಯ ಪ್ರತಿಫಲ ಎಲ್ಲಿ ಸಿಗಬೇಕು ಅಂತಂದರೆ ನಿರ್ಮಾಪಕರ ಬ್ಯಾಂಕ್ ಅಕೌಂಟಿಗೆ ಸಿಗಬೇಕು. ಅದಕ್ಕೆ ಪ್ರೇಕ್ಷಕರು ಹೆಚ್ಚೆಚ್ಚು ಅದನ್ನು ನೋಡಿ ಗೆಲ್ಲಿಸುವ ನಿಟ್ಟಿನಲ್ಲಿ, ಅಂದರೆ ಆರ್ಥಿಕವಾಗಿ ಗೆಲ್ಲಿಸುವ ನಿಟ್ಟಿನಲ್ಲಿ ಇದು ಆದರೆ ಒಳ್ಳೆಯದಾಗತ್ತೆ ಈ ತಂಡಕ್ಕೆ. ಇಂಥ ಪ್ರಾಮಾಣಿಕರು, ಕಲಾವಿದರು, ನಿರ್ದೇಶಕರು ಇನ್ನೊಂದಷ್ಟು ಜನ ಬರೋದಕ್ಕೆ ಪ್ರೇರಣೆ ಆಗತ್ತೆ. ಅಷ್ಟೇ. ಸಿನಿಮಾ ಚೆನ್ನಾಗಿದೆ, ಒಂದು ಗಾಢವಾಗಿ ಕಾಡುವಂಥ ವಿಷಯ ಇದೆ, ಪ್ರೇಕ್ಷಕರ ಪ್ರೀತಿಯನ್ನು ಇದು ಬೇಡ್ತಿದೆ, ಕಾಯ್ತಿದೆ. ಬನ್ನಿ, ಆದಷ್ಟು ಬೇಗ ಕೈ ಹಿಡೀರಿ. ಇಷ್ಟನ್ನು ಹೇಳ್ತೀನಿ.